ರಸ್ತೆ ದುರಸ್ತಿ, ಮಳೆ ಮಾಪನ ಯಂತ್ರ ದುರಸ್ತಿ ಹಾಗೂ ಕೆಎಸ್ಆರ್ಟಿಸಿ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಡಬೇಕೆಂದು ಆಗ್ರಹಿಸಿ ಶಿರಸಿಯಲ್ಲಿ ಆಗಸ್ಟ್ 7ರಂದು ಪಾದಯಾತ್ರೆ. ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆ ಹೇಳಿಕೆ. ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯ್ಕ ಅವರ ಅತ್ಯಂತ ಕೆಟ್ಟ ಆಡಳಿತ ಮತ್ತು ಬೇಜವಾಬ್ದಾರಿತನದ ಪ್ರತಿಫಲವಾಗಿ ಕ್ಷೇತ್ರದ ರಸ್ತೆಗಳೆಲ್ಲವೂ ಹೊಂಡಮಯವಾಗಿದೆ. ಗ್ರಾಮೀಣ ಹಾಗೂ ನಗರ ವ್ಯಾಪ್ತಿಯಲ್ಲಿ ಹೊಂಡ ಮುಚ್ಚುವ ಕೆಲಸವನ್ನು ಇಲಾಖೆಗಳು ಮಾಡುತ್ತಿಲ್ಲ. ಶಾಸಕರಿಗೆ ನಯಾ ಪೈಸೆ ಜವಾಬ್ದಾರಿ ಇಲ್ಲ. ಈ ನಿಟ್ಟಿನಲ್ಲಿ ಸಹಾಯಕ ಆಯುಕ್ತರು ಸಾರ್ವಜನಿಕರೊಂದಿಗೆ ಸಮನ್ವಯ ಸಭೆಯನ್ನು ನಡೆಸಿ ರಸ್ತೆ ಗುಂಡಿ ಮುಚ್ಚುವುದು, ಮಳೆ ಮಾಪನ ಯಂತ್ರ ದುರಸ್ತಿ ಹಾಗೂ ಕೆಎಸ್ಆರ್ಟಿಸಿ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಡಬೇಕೆಂದು ಆಗ್ರಹಿಸಿ ಇದೇ ಬರುವ ಆಗಸ್ಟ್ 7ರ ಗುರುವಾರದಂದು ಬೆಳಗ್ಗೆ 11 ಗಂಟೆಗೆ ಶಿರಸಿ ಮಾರಿಕಾಂಬಾ ದೇವಾಲಯದಿಂದ ಸಹಾಯಕ ಆಯುಕ್ತರ ಕಚೇರಿಯವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಸಹಾಯಕ ಆಯುಕ್ತರು ಜನರ ಸಮಸ್ಯೆಗೆ ಪರಿಹಾರ ನೀಡುವವರೆಗೂ ಧರಣಿಯನ್ನು ನಡೆಸುತ್ತೇವೆ ಎಂದು ಸಾಮಾಜಿಕ ಹೋರಾಟಗಾರರು ಹಾಗೂ ಬಿಜೆಪಿ ಪಕ್ಷದ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆ ಅವರು ಹೇಳಿದರು. ಅವರು ಶಿರಸಿಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಇಂದು ಸೋಮವಾರ ಸಂಜೆ 4 ಗಂಟೆ ಸುಮಾರಿಗೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಮಾನ್ಯ ಶಾಸಕರಾದಂತಹ ಭೀಮಣ್ಣನವರ ಅತ್ಯಂತ ಕೆಟ್ಟ ಆಡಳಿತ ಮತ್ತು ಬೇಜವಾಬ್ದಾರಿಯುತವಾದಂತಹ ಆಡಳಿತದ ಒಂದು ಪ್ರತಿಫಲ ಎನ್ನುವಂತೆ ಇಡೀ ನಮ್ಮ ಶಿರಸಿ ಸಿದ್ದಾಪುರ ಕ್ಷೇತ್ರದ ಎಲ್ಲ ರಸ್ತೆಗಳು ಕೂಡ ಹೊಂಡಮಯ ಆಗಿದೆ. PWD ಇರ್ಬೋದು, PRED ಇರ್ಬೋದು, ಹೀಗೆ ಯಾವ ಒಂದು ಇಲಾಖೆಯೂ ಕೂಡ ಹೊಂಡವನ್ನು ಮುಚ್ಚುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ. ಶಾಸಕರಾದವರು ಅವ್ರನ್ನ ಕರೆಸಿ ಅವ್ರಿಗೆ ವಾರ್ನಿಂಗ್ ಮಾಡಬೇಕು. ಏನು ಜನ ಓಡಾಡಲಿಕ್ಕೆ ಆಗ್ತಾ ಇಲ್ಲ, ಜನ ಕಷ್ಟಪಡ್ತಾ ಇದ್ದಾರೆ, ಅದನ್ನು ಶಾಸಕರಾದ ಹೇಳಬೇಕು. ಆದರೆ ಶಾಸಕರಿಗೆ ನಯಾ ಪೈಸೆ ಜವಾಬ್ದಾರಿನೇ ಇಲ್ಲ, ತನ್ನ ಸಂಬಂಧನೇ ಇಲ್ಲ ಅಂತ ಹೇಳ್ಕೊಂಡು ಅವರು ಆರಾಮ್ ಓಡಾಡ್ಕೊಂಡಿದ್ದಾರೆ. ತುಂಬ ದುರದೃಷ್ಟವಾದಂತಹ ಒಂದು ಜನರ ಗೋಳಾಗಿದೆ, ದುರದೃಷ್ಟಕರವಾದಂತಹ ಒಂದು ಗೋಳಾಗಿದೆ. ಕೇವಲ ಅಷ್ಟು ಮಾತ್ರ ಅಲ್ಲ, ಇನ್ನು KSRTC ವಿಚಾರಕ್ಕೆ ಬಂದರೆ ನನ್ನ ಹತ್ರ ದಾಖಲೆ ಇದೆ. ನಾನು ಮೊನ್ನೆ RTIನಲ್ಲಿ ಹಾಕಿದ್ದೆ. ಸಿರಸಿ ಘಟಕದಲ್ಲಿ, ಡಿಪೋ ಅಲ್ಲ, ಡಿಪೋ ಅಂದರೆ ಸುಮಾರು ಜಿಲ್ಲೆಯ ಮುಕ್ಕಾಲ ಅಂಶ ಬರ್ತದೆ. ಸಿರಸಿ ಘಟಕದಲ್ಲಿ 10 ಲಕ್ಷ ಓಡಿರುವಂಥ ಎಷ್ಟು ಬಸ್ ಇದೆ ಅಂತ ಕೇಳಿದೆ. ಅವರು ನನಗೆ ಕೊಟ್ಟಿದ್ದಾರೆ 10 ಲಕ್ಷ ಕಿಲೋಮೀಟರ್ಗೂ ಹೆಚ್ಚು ಓಡಿರುವ ಬಸ್ಸು 79 ಬಸ್ ಇದೆ ಅಂತ. ಅಂದರೆ ಅರ್ಧಕ್ಕರ್ಧ ಬಸ್ಗಿಂತ ಜಾಸ್ತಿ ಬಸ್ 79 ಬಸ್ಸು 10 ಲಕ್ಷ ಮೇಲೆ ಓಡಿದೆ. 10 ಲಕ್ಷ ಮೇಲೆ ಓಡಿರುವಂತಹ ಬಸ್ಗಳಿದೆ. ಅಂದರೆ ಬಹುಶಃ ಈ ಉತ್ತರ ಕರ್ನಾಟಕ ಕಡೆ ಎಲ್ಲ ಓಡಿ ಅಲ್ಲಿ ಗುಜರಿ ಹಾಕುವಂಥ ಬಸ್ಗಳು ತಂದು ಇಲ್ಲಿ ಆಗ್ತಾ ಇದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆ, ನಮ್ಮ ಸಿರಸಿ ಅಂದರೆ ಡಸ್ಟ್ಬಿನ್ ನಿಮಗೆ. ಮತ್ತೆ ಮೆಕ್ಯಾನಿಕ್ಗಳಿಲ್ಲ. ನಾನು ಅದಕ್ಕೂ ಕೂಡ ನಾನು ದಾಖಲೆ ತೆಗೆದುಕೊಂಡಿದ್ದೇನೆ. ಸುಮಾರು ಎಷ್ಟು ಪೋಸ್ಟ್ ಇದೆಯೋ ಅದಕ್ಕೆ ಅರ್ಧಕ್ಕರ್ಧ ಪೋಸ್ಟು ಖಾಲಿ ಇದೆ. ಎಷ್ಟು ಇರಬೇಕಾಗಿತ್ತೋ ನೀವು ಆಲೋಚನೆ ಮಾಡಿದ್ರೆ ಇಡೀ ನಮ್ಮ ಸಿರಸಿ ವಿಭಾಗದಲ್ಲಿ 228 ಜನ ಮೆಕ್ಯಾನಿಕ್ಗಳು ಬೇಕಂದರೆ 150 ಪೋಸ್ಟ್ ಖಾಲಿ ಇದೆ. ಇಡೀ ಸಿರಸಿ ವಿಭಾಗದಲ್ಲೇ, ಘಟಕ ಅಲ್ಲ, ವಿಭಾಗದಲ್ಲಿರೋರೇ ಒಂದು 150 ಪೋಸ್ಟ್ ಖಾಲಿ ಇದೆ. ಅಂದರೆ ಹೆಚ್ಚು ಕಮ್ಮಿ ಇಲ್ಲೊಂದು 10-15 ಜನ, 10 ಜನ ಮೆಕ್ಯಾನಿಕ್ ಇರ್ಬೋದು. ಅದು ಇದಾರ ಇಲ್ಲ ಕರೆಕ್ಟಾಗಿ, ಅದು ಕೂಡ ಹೊಸಬರು ಕೆಲವು ಜನ ಇದೆ. ಈ ರೀತಿಯ ಅಂದರೆ ಅರ್ಧಕ್ಕಿಂತ ಜಾಸ್ತಿ ಹುದ್ದೆಗಳು ಖಾಲಿ ಇಟ್ಕೊಂಡು ಮತ್ತೆ ಆ ಅಧಿಕಾರಿಗಳು ಸುಳ್ಳು ಹೇಳೋ ಕೆಲಸ ಮಾಡಿಸ್ತಾರೆ. ಮನಿತ್ಲಾಗ KSRTCಯ DC ಹೇಳ್ತಾರೆ, ನಮ್ಮ KSRTC ಲಾಭದಲ್ಲಿದೆ ಅಂತೇಳಿ. ಹೋದ ವರ್ಷ 50 ಕೋಟಿ ಲಾಸ್ ಆಗಿದೆ, ಆಯಿತಾ. ಈ ಒಂದು ತ್ರೈಮಾಸಿಕದಲ್ಲಿ 4 ಕೋಟಿ ರೂಪಾಯಿ ಲಾಭ ಬಂದಿದೆ ಅಂತ ತೋರಿಸ್ತಾ ಇದೆ. ಇವರಿಗೆ 60%ಗಿಂತ ಹೆಚ್ಚಿನ ಅಧಿಕಾರಿಗಳೇ ಇಲ್ಲ, ಪೋಸ್ಟ್ ಖಾಲಿ ಇದೆ, ಬಸ್ಗಳೇ ಬಿಡ್ತಾ ಇಲ್ಲ, ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಅಂದರೆ ಅಲ್ಲಿಂದ ಲಾಭ ಎಲ್ಲಿಂದ ಬಂತು? ಇವ್ರಿಗೆ ಎಲ್ಲಿ ಜನ ಜಾಸ್ತಿ ಬರ್ತಾರೋ ಅಲ್ಲಿ ಮಾತ್ರ ಬಸ್ ಓಡಿಸ್ತಾರೆ. ಇಂಥ ಒಂದು ವ್ಯವಸ್ಥೆ ಇಟ್ಟುಕೊಂಡು ಇವರು KSRTC ಅವರು ಆಟ ಆಡ್ತಾ ಇದ್ದಾರೆ.